Ladies and gentlemen, may I have your attention, please? It's time. Countdown. The show starts in 5, 4, 3, 2, 1. Let's rock. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಫೆಬ್ರವರಿ 14th. ಎಲ್ರಿಗೂ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು. ಬನ್ನಿ, ಹರ್ಷಿತಾ ಅವ್ರ ಮನೇಲಿದ್ದಾಳೆ, ಅಲ್ಲಿ ಹೋಗೋಣ. ಈಗ ಹೋಗಲ್ಲ, ಮಧ್ಯಾಹ್ನ ಹೋಗ್ತೀನಿ. ಇವಾಗ ಒಂಚೂರು ಶಾಪಲ್ಲಿ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಹೋಗ್ತೀನಿ. ಸೊ ಗೈಸ್, ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಹರ್ಷಿತಾ ಮನೆಗೆ ಹೋಗ್ಬೇಕು. ಹೋಗೋಣ. ಸೊ ಗೈಸ್, ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಇವಾಗ ಹರ್ಷಿತನ ಮನೆಗೆ ಹೊರಟಿದ್ದೀನಿ. ಅವಳು ಒಂದಷ್ಟು ಐಟಮ್ಸ್ ಎಲ್ಲ ಹೇಳಿದ್ಲು, ಒಂದಷ್ಟು ಐಟಮ್ಸ್ ಎಲ್ಲ ತರೋದಕ್ಕೆ ಹೇಳಿದ್ಲು. ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಅವಳು ರೆಡಿ ಆದಮೇಲೆ ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಎಲ್ಲಿ ಹೋಗ್ತೀವಿ ಕಾಯ್ತಾ ಇರಿ. ಗೈಸ್, ಮೈಸೂರಂತೂ ತುಂಬಾ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇದೆಲ್ಲ. ಆಮೇಲೆ ತುಂಬ ಸಿಗ್ನಲ್ಸ್ಗಳು ಹಾಕಿದ್ದಾರೆ ಎಲ್ಲ ಕಡೆ. ಎಲ್ಲಿಂದ ಜನ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಜನ. ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ 30 to 40 minutes ಬೇಕಾಗುತ್ತೆ. ಆ ಥರ ಆಗಿದೆ. ಮೊದಲೆಲ್ಲ 10 to 15 minutes ಎಲ್ಲ ಸಾಕಾಗಿತ್ತು. ಅಷ್ಟರಲ್ಲೆಲ್ಲ ಹೋಗ್ಬಿಡ್ತಾ ಇದ್ವಿ. ಈಗಂತೂ ತುಂಬಾ ಟೈಮ್ ಬೇಕು. ನೆಕ್ಸ್ಟು ಬೆಂಗಳೂರು ಆಗೋದಂತೂ ಪಕ್ಕ ಮೈಸೂರು. ಪೆಟ್ರೋಲ್ ಹಾಕ್ಸಾಯ್ತು. ಬಂಕಿಂದ ಸ್ವಲ್ಪನೇ ದೂರ ಅವ್ರ ಮನೆ ಇರೋದು, ಹರ್ಷಿತಾ ಅವ್ರ ಮನೆ. ಹೋಗ್ತಾ ಇದ್ದೀನಿ. ಎಷ್ಟು ಬೇಗ ಹೋದ್ರೇನು ಅವಳಿಗೆ ರೆಡಿ ಆಗೋಕ್ಕೆ ಒಂದು 40 to 50 minutes ಬೇಕು. ಈಗ ಈ ವ್ಲಾಗ್ ನೋಡಿದ್ರೆ ಬೈತಾಳೆ, ಸರಿಯಾಗಿ ಬೈತಾಳೆ ಅಂದರೆ ಬೈಕೋತಾಳೆ. ಅಷ್ಟೊತ್ತಾಗುತ್ತಾ ಹಂಗೆ ಹಿಂಗೆ. ಫೈನಲಿ ಅವ್ರ ಮನೆಗೆ ಬಂದೆ. ಬಟ್ ಮಧ್ಯಾಹ್ನ ಫುಡ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಶಾಪಲ್ಲಿ, ಬಾಕ್ಸ್ ತೊಗೊಂಡೋಗಿರಲಿಲ್ಲ ಅಂತ. ಅದನ್ನ ಡಸ್ಟ್ಬಿನ್ಗೆ ಹಾಕೋಣ ಅಂತ ಹಂಗೆ ಮರ್ತ್ಕೊಂಡು ಕಾರಲ್ಲೇ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ಈಗ ಡಸ್ಟ್ಬಿನ್ಗೆ ಹಾಕ್ಬೇಕೀಗ. ನೋಡಿ ಬ್ಯಾಗ್ಸು, ಅದೆರಡು ಬ್ಯಾಗಲ್ಲೂ ಅವಳದೇ ಐಟಮ್ಸ್ ಇರೋದು. ಏನು ಹುಡುಗಿರೋ. ಎಸ್ ನೋಡಿ, ಇವಾಗ 7ಕ್ಕೆ ಟೈಮ್ ಕೊಡ್ಬೇಕು ಈಗ ರೆಡಿ ಆಗೋಕ್ಕೆ. ಟೈಮ್ ಬೇಜಾನಿದೆ. ನಿಂಗೆ ಬೇಕಲ್ಲ 50 minutes. ಫೈನಲಿ ರೆಡಿಯಾಗಿ ಬರ್ತಾ ಇದ್ದಾಳೆ ಈಗ. ಅಲ್ಲಿ ಈ ಕಡೆ ಬಾ, ಬೆಳಕು ಬರುತ್ತೆ. ಹೇಗಿದ್ದಾಳೆ? ಇಷ್ಟೊತ್ತಾಯ್ತು ರೆಡಿ ಆಗೋಕ್ಕೆ. ಇಷ್ಟೊತ್ತು ರೆಡಿ ಆದ್ಲು. ನಾನು ಆಗಲೇ ರೆಡಿ ಆಗಿದ್ದೆ. ಇನ್ನೊಂದು ನನ್ನ ಫ್ರೆಂಡ್ ದರ್ಶನ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳು ಬಂದ ತಕ್ಷಣ ಹೊರಡೋದೆ ಈಗ. ಇನ್ನೂ ಇಬ್ಬರು ಆ ಕಡೆಯಿಂದ ಬರ್ತಾರೆ. ಬಂದರು ಮೇ ಬಿ ಅದೇ ಆಟೋ ಅನಿಸುತ್ತೆ. ನೋಡೋಣ ಬಂದ್ರ ಅಂತ. ಬಂದರು. ಗೈಸ್, ಫೈನಲಿ ಹೊರಟಿದ್ದೀವಿ ಈಗ. ಆನ್ ದಿ ವೇ ಪ್ರಮುಖನ ಪಿಕ್ ಮಾಡಬೇಕಿತ್ತು. ಶಶಾಂಕ್ ಅವರು ಆಲ್ರೆಡಿ ಆ ಕಡೆ ಇರೋದ್ರಿಂದ ಅವ್ರಿಗೆ ಪಿಕ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಅವ್ರು ಪಿಕ್ ಮಾಡ್ಕೊಂಬರ್ತಾರೆ, ನಾವು ಡೈರೆಕ್ಟ್ ಹೋಗ್ಬೇಕಷ್ಟೇ. ಅದು ಆಮೇಲೆ ದರ್ಶಿನಿ ಅವರು ಆಟೋದಲ್ಲಿ ಬರ್ಬೇಕಾದ್ರೆ ಅಳ್ಕೊಂಡು ಬಂದ್ರಂತೆ. ಯಾಕಂದ್ರೆ ತುಂಬಾ ಸ್ಲೋ ಆಗಿ ಬಂದ್ರಂತೆ ಅವರು. ಟೈಮ್ ಆಗ್ಬಿಟ್ಟಿದೆ, ಸ್ಲೋ ಆಗಿ ಬೇರೆ ಬಂದ್ರು. ನನ್ಗೆ ಯಾರು ಬೈಬೇಡಿ ಅಂತ ಅಳ್ತಾ ಇದ್ಲು. ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿದೀವಿ. ಯಾಕೆ ಲೇಟ್ ದರ್ಶಿನಿ? ಅವಳಿಗೆ ಸಮಾಧಾನ ಮಾಡಕ್ಕೆ ಡಿನ್ನರ್ ಕರ್ಕೊಂಡು ಹೋಗ್ತಾ ಇದೀವಿ ಈಗ. ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಸೊ ರೀಚ್ ಆದ್ವಿ ಈಗ. ತುಂಬ ದೂರ ಇದೆ ಇದು ಮನೆಯಿಂದ ನಮಗೆ. 15 kilometers ಮೇಲಿರ್ಬೋದೇನು. ಹಾಯ್ ಬ್ರೋ.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬೇಕಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಆಲ್ ಆಫ್ ಯು. ಬನ್ನಿ ಹೋಣ. ನಾವು ಆ ಥರ ಅಲ್ಲ. ನೋಡಿ ಹೇಗಿದೆ. ರೋಸ್ ಕೊಡೋಣ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಲ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನೇ ತಂದಿದ್ದು. ನನಗೆ ಯಾವ್ದು ಕೊಡ್ತೀಯಾ? ಥ್ಯಾಂಕ್ ಯು. ಅಲ್ಲಿ ಸಿಂಗಲ್ ಕೊಟ್ಬಿಡಿ ನನಗೆ. ಸಿಂಗಲ್ ಟೇಬಲ್. ಅವನು ಅದರಲ್ಲೂ ಹಂಗೆ. ಓಕೆ. ಸೊ ಇದು ಅಕ್ಸೆಪ್ಟ್ ಅಂತ ಇದ್ರೆ ಲವ್ ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ ಅಕ್ಸೆಪ್ಟೆಡ್, ಇಲ್ಲಾಂದರೆ ರಿಜೆಕ್ಟೆಡ್ ಅಂತ ಸ್ಟ್ಯಾಂಪ್ ಕೊಡಿಲಿ. ಹಾಂ ಹೇಳು, ಏನಕ್ಕೆ ಅದು? ಒಂದು ರಿಜೆಕ್ಟ್ ಅಂತ, ಒಂದು ಅಕ್ಸೆಪ್ಟ್ ಅಂತ. ಇವಾಗ ನಾವು ಯಾರ ಜೊತೆ ಬಂದಿರ್ತೀವಿ ಅವ್ರದ್ದು ಕಂಡ್ರೆ ನಮ್ಗೆ ಇಷ್ಟ ಅಂದರೆ ಅಕ್ಸೆಪ್ಟ್ ಮಾಡಬೇಕು, ಇಷ್ಟ ಇಲ್ಲ ಅಂದರೆ ರಿಜೆಕ್ಟ್ ಮಾಡಬೇಕು, ಸರಿನಾ? ಓಕೆ. ಸೊ ಎಲ್ಲ ಸ್ಟಾರ್ಟ್ ಮಾಡೋಣ. ನೋಡಿ ಯಾವ ಥರ ಕೇಕ್ ತರಿಸಿದ್ದೀವಿ ಇವತ್ತಿಗೆ. ಸೊ ಕಾಂಪ್ಲಿಮೆಂಟ್ರಿ ಕಪ್ ಕೇಕ್ಸ್. ಎಲ್ಲಾದ್ರ ಮೇಲೂ ರೋಸ್ ಪೆಟಲ್ಸ್. ಸೊ ನನಗೆ ಸ್ಟ್ಯಾಂಪ್ ಬರ್ತಾ ಇದೆ, ಕಣ್ಣು ಮುಚ್ಚಿದ್ದೀನಿ. ಹೋಗ್ಲಿ ಕೊಡು. ಸೊ ಇವ್ರು ಯಾವ್ದು ಕೊಡ್ತಾರೆ ನೋಡೋಣ. ಏನು ಮಾಡ್ತೀಯಾ? ರಿಜೆಕ್ಟಾ? ಇವಾಗ ನಮ್ಮ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಪಲ್ ರಿಜೆಕ್ಟ್. ಇಲ್ಲ, ಅವ್ರದ್ದೇ ಫಸ್ಟ್. ಓಕೆ, ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ ಗೈಸ್. ಇಷ್ಟ ಇಲ್ಲ ಅಂದರೂ ಒಬ್ಬೊಬ್ರು ಮಾಡಿದ್ದಾರೆ. ಅಲ್ಲ, ಬಾಯ್ಸ್ಗಳು ಇಷ್ಟ ಇಲ್ಲ ಅಂದ್ರೂ ಮಾಡಿದ್ದಾರೆ ಅನ್ನೋ ಥರ ಮುಖ ಇದೆ ಇವ್ರದ್ದು. ಥೈಲ್ಯಾಂಡ್ ಟ್ರಿಪ್ ಕಳಿಸ್ಬೇಕಲ್ಲ, ಅದಕ್ಕೆ ಎಲ್ಲ ಇವರೆಲ್ಲ ಗರ್ಲ್ಸ್ ನಾವು ಹೇಗೆ ಪೋಸ್ ಮಾಡ್ತೀವಿ ಅಂತ ಒಬ್ಬೊಬ್ಬರಾಗಿ ತೋರಿಸ್ತಾರೆ. ಮಾಡಿ ಸ್ಟಾರ್ಟ್ ಮಾಡಿ. ಪ್ರಮೋದ್ ಗರ್ಲ್ಸ್ ಹೆಂಗ್ ಪೋಸ್ ಮಾಡ್ತಾರೆ? ಇಲ್ಲ ಹಿಂಗೆ ಇವ್ರು ಹಿಂಗೆ ವಸಂತ ವಸಂತ ವಂಡರ್ಫುಲ್ ವಸಂತ. ತಮ್ಮನೇಲ್ಗೆ ಯಾವ್ದು ಯಾವ್ದು ಹಿಂಗ್ ಮಾಡಿದ್ರೆ ಮಾಡಿ ಅದರ ಹಿಂಗ್ ಮಾಡೋದು.
ಸೊ ಇವಾಗ ಫೋಟೋ ಸೆಷನ್ಸ್ ನಡೀತಾ ಇದೆ. ಒಬ್ರಾದ್ಮೇಲೆ ಒಬ್ರು ಹೋಗ್ತಾನೆ ಇದ್ದಾರೆ. ಇದು ರೋಡ್ ಬ್ಲಾಕ್ ಆಗಿದೆ ಇಲ್ಲಿ. ಇದು ಬೇಗ ಮುಗ್ದಾಯ್ತು. ಫೋಟೋ ಸೆಷನ್ ಎಲ್ಲ ಆಗಿ ಬಾಯ್ಸ್ ಎಲ್ಲ ನಾನ್ ವೆಜ್ಜು, ಗರ್ಲ್ಸ್ ಎಲ್ಲ ವೆಜ್ಜು. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಆಲ್ರೆಡಿ ನಿದ್ರೆ ಬರ್ತಾ ಇದೆ ನನಗೆ. ಸೊ ಗೈಸ್, ಊಟ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ ತುಂಬ ಆಗಿದೆ, ಲೇಟ್ ಆಗಿದೆ. ಈಗ ಮನೆಗೆ ಹೋಗೋಣ. ಸೊ ಇವಾಗ ದರ್ಶಿನಿನ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಯಿತು ಆಲ್ರೆಡಿ. ಫುಲ್ಲು ನಿದ್ರೆ ಬರ್ತಾ ಇದೆ. ಇವನಿಗಂತೂ ಫುಲ್ ನಿದ್ರೆ. ಹಾಂ, ಕಾರ್ ಕರೆಕ್ಟಾಗಿ ಓಡಿಸಪ್ಪ. ಆಮೇಲೆ ಮನೆಗೆ ಹೋಗಿ ಮಲ್ಗೋದಷ್ಟೇ. ನಾನು ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಡ್ತೀನಿ. 9:30 10 ಅಷ್ಟೇ ನಂದು ಲಾಸ್ಟ್ ಟೈಮಿಂಗ್ಸು. ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಡ್ತಾ ಇದೆ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸಿಂಪಲ್ಲಾಗಿ ಶಾರ್ಟ್ ಆಗಿ ಮಾಡಿದ್ವಿ ವ್ಲಾಗ್ನ. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಒನ್ಸ್ ಅಗೇನ್ ನಮ್ಮ ಕಡೆಯಿಂದ. ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ ಹಬ್ಬದ ಶುಭಾಶಯ. ಬೆಳಿಗ್ಗೆನೂ ನಾನು ಅದೇ ಥರ ಹೇಳಿದೆ, ವ್ಯಾಲೆಂಟೈನ್ಸ್ ಡೇ ಹಬ್ಬದ ಶುಭಾಶಯಗಳು. ಸೊ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಡೇ ಹೀಗಿತ್ತು. ನಾವು ಸಪ್ರೇಟಾಗಿ ಏನು ಹೋಗಿರಲಿಲ್ಲ. ಸೊ ಫ್ರೆಂಡ್ಸ್ಗಳೆಲ್ಲ ಕಪಲ್ ಇದ್ರಲ್ಲ, ಅವ್ರ ಜೊತೆ ಹೋಗಿದ್ವಿ. ಬಟ್ ಸಕ್ಕತ್ತಾಗಿತ್ತು ಇವತ್ತಿನ ಡೇ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯೂಶ್ವಲಿ ನಾವು ಹೋದರೆ ಎಲ್ಲ 6 ಜನ, ಒಟ್ಟಿಗೆ ಇನ್ನೂ ಇಬ್ಬರಿದ್ದಾರೆ ಹೋಗ್ತೀವಿ. ಹುಡುಗರು ಸಿಂಗಲ್ಸು. ಸೊ 8 ಜನ ಒಟ್ಟಿಗೆ ಹೋಗೋದು ಎಲ್ಲೇ ಹೋದ್ರೂ. ಬಟ್ ಚೆನ್ನಾಗಿತ್ತು ಇವತ್ತಿನ ಡೇ. ಎಷ್ಟೋ ದಿನಗಳಾಗ್ಬಿಟ್ಟಿತ್ತು ನಾನು ನೈಟ್ ಈ ಥರ ಡಿನ್ನರ್ಗೆ ಹೋಗಿ. ಇವತ್ತು ಹೋಗಿದ್ದು ಒಂಥರ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಗೈಸ್, ಬಾಯ್. ಪ್ರೀತಿಗೆ ನಿನ್ನ ವಿಳಾಸವನ್ನ ತಂದಿದ್ದ ಮನಸ್ಸಿಗೆ ನನ್ನ